ಸ್ಟೂಡೆಂಟ್ಸ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂಪಾರ್ಟೆಂಟ್ ಆಗಿ 2 ಅಂಕದ್ದು 10ನೇ ಎಕ್ಸಾಮ್ನಲ್ಲಿ ಬರುವಂಥ ಕ್ವಶನ್ಗಳನ್ನು ನೋಡುತ್ತಿದ್ದೇವೆ. ಈಗಾಗಲೇ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಚಾನಲ್ನಲ್ಲಿ ಇವೆ. ಆ ವಿಡಿಯೋಗಳನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ನೀವು ನಮ್ಮ ಚಾನಲ್ನಲ್ಲಿ ಭೇಟಿ ಕೊಟ್ಟು ಆ ಹಿಂದಿನ ವರ್ಷದ ವಿಡಿಯೋಗಳನ್ನು ನೋಡಬಹುದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. 196, 92 -- ಲಾಸ್ಟ್ 12 ಈ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಬನ್ನಿ ಯಾವ ರೀತಿ ನೋಡೋಣ. ಮೊದಲನೇದಾಗಿ 100 ಇದೆ. 100 ಅಂದರೆ ಎ ಎಷ್ಟಿದೆ? ಎ = 100 ಅಂತ ಇದೆ. ನೆಕ್ಸ್ಟ್ ಡಿ = ನಾವು ಏನು ಮಾಡಬೇಕು? A2 - A1. A2 ಅಂದರೆ ಎಷ್ಟಿದೆ? 96 -A1 ಅಂದರೆ 100. ಇಲ್ಲಿ ಕಳೆದ್ರೆ ಎಷ್ಟು ಬರುತ್ತೆ? -4. ಡಿ ಎಷ್ಟು? -4. ನೆಕ್ಸ್ಟ್ ಲಾಸ್ಟ್ 12 ಅಂತ ಕೊಟ್ಟಿದ್ದಾರೆ. ಅಂದರೆ AN ಅಂದರೆ ಲಾಸ್ಟ್ ಪದ, ಕೊನೆಯ ಪದ. AN = 12. ನಮಗೆ ಶ್ರೇಣಿಗಳ ಪದಗಳ ಸಂಖ್ಯೆ ಕಂಡುಹಿಡಿ ಅಂದರೆ ಪದಗಳ ಸಂಖ್ಯೆ ಅಂದರೆ n ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಇವಾಗ ಸೂತ್ರ ಏನಿದೆ? AN = A + n - 1D. AN ಎಷ್ಟಿದೆ ನಮ್ಮ ಹತ್ರ? 12 = A ಎಷ್ಟಿದೆ? 100 ಪ್ಲಸ್ n ಗೊತ್ತಿಲ್ಲ, ಅದೇ ರೀತಿ ಬರ್ಕೊಳ್ಳಿ, n - 1. ಡಿ ಅಂದರೆ ಎಷ್ಟಿದೆ? -4. ಇವಾಗ ಇದು 12 ಅದೇ ರೀತಿ ಬರ್ಕೊಳ್ಳಿ, = 100. ಇದೇನಾಗುತ್ತೆ? ಮಲ್ಟಿಪ್ಲೈ ಆಗಿ -4 ಅಂದರೆ ಪ್ಲಸ್ ಇಂಟು ಮೈನಸ್ 4 ಗುಣಿಲೆ n 4n. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಗುಣಿಲೆ 4 4. ಇವೆರಡು ಕೂಡ್ತವೆ. 100 4 104. ನೆಕ್ಸ್ಟ್ -4n. ಈ ಸೈಡ್ ಎಷ್ಟು ಬಂತು? 12 ಉಳಿತು. ಇವಾಗ 4n ಈ ಸೈಡ್ ತೊಗೊಂಡ್ರೆ +4n ಆಗುತ್ತೆ. ಸಾರಿ, ಇದು 100 ಬರಬೇಕು. ನೆಕ್ಸ್ಟ್ 100, ಇದು 12 ಈ ಸೈಡ್ ಬಂದು -12 ಆಗುತ್ತೆ. ನೆಕ್ಸ್ಟ್ 4n = 100ರಲ್ಲಿ 12 ಕಳೀರಿ. 12 ಕಳೆದ್ರೆ ಎಷ್ಟಾಗುತ್ತೆ? 88. ನೆಕ್ಸ್ಟ್ n = 88. ಇದು 4 ಗುಣಿಲೆಯಲ್ಲಿ ಇದ್ದಿದ್ದು ಈ ಸೈಡ್ ಬಂದು ಭಾಗಿಲೆ 4 ಆಗುತ್ತೆ. ನೆಕ್ಸ್ಟ್ 4 × 4 = 4 × 8 4 × 8 ಅಂದರೆ n ಎಷ್ಟು ಬಂತು? 22 ಬಂತು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಈ ಲೆಕ್ಕಗಳನ್ನು ಬಿಡಿಸಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ವಿಡಿಯೋವನ್ನು ನೋಡಿ. ಧನ್ಯವಾದಗಳು.